ಶನಿವಾರ ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದೆ. ನಾವಲ್ಲಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಿದ್ದು. ಅಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲೇ ಬೋರ್ಡ್ ನೋಡಿದೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಬೋರ್ಡ್ ಹಾಕಿದ್ರು. ಅಲ್ಲಿ ಗಿಲ್ಲಿ, ಕಾವ್ಯ, ರಘು, ಸ್ಪಂದನ, ಡಾಲಿ ಧನಂಜಯ್, ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ತಮ್ಮ ಯೋಗೇಶ್ವರ್ ಅವರು ಇವರೆಲ್ಲ ಬರ್ತಾರೆ ಅಂದ್ಬಿಟ್ಟು ಹಾಕಿದ್ರು. ಮತ್ತು ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಫುಲ್ಲು ಬ್ಲಾಕ್ ಆಗಿತ್ತು. ಅದು ನಾವು ಹೋಗ್ಬೇಕಾದ್ರೆ ಕಾರಲ್ಲಿ ಡಬಲ್ ರೋಡ್, ಅದು ಲೆಫ್ಟ್ ಸೈಡು ಅವ್ರು ರ್ಯಾಲಿ ಹೋಗ್ತಿದ್ರು, ನಾವು ರೈಟ್ ಸೈಡ್ ಹೋದ್ವಿ ಕಾರಲ್ಲಿ. ನಾವು ನೋಡಿಕೊಂಡೇ ಹೋದ್ವಿ ಏನೇನಿದೆ ಅಂದ್ಬಿಟ್ಟು. ಅಲ್ಲಿ ಎಷ್ಟು ಜೋರಾಗಿತ್ತು ಫಂಕ್ಷನ್ನು ಅಂತೇಳಿದ್ರೆ ತುಂಬ ಜನ ಸೇರಿದ್ರು. ಭರತನಾಟ್ಯಂ ಅವರು, ಹುಲಿವೇಷ ಅವರು, ಡೋಲವರು, ಗೊಂಬೆಗಳು, ಆನೆ, ಲೈನಲ್ಲಿ ಎಲ್ಲ ಒಂದೊಂದು ಗ್ಯಾಂಗು ಹೋಗ್ತಾ ಇತ್ತು ಲೈನಲ್ಲಿ. ಅಲ್ಲಿ ನಾವು ಹೋಗ್ಬೇಕಾದ್ರೆ ಯೋಗೇಶ್ವರ್ ಅವ್ರು ನೋಡಿದ್ವಿ ನಾವು. ಆಮೇಲೆ ಇವರೆಲ್ಲ ಫಂಕ್ಷನಿಗೆ ಬರ್ತಾರೆ ಅಂದ್ಬಿಟ್ಟು ನಾವು ಪಾಂಪ್ಲೆಟ್ ನೋಡಿದ್ವಿ. ಅಲ್ಲಿ ಫಂಕ್ಷನಲ್ಲಿ ಗಿಲ್ಲಿಗೆ ಎಷ್ಟು ಕ್ರೇಜ್ ಇತ್ತು ಅಂದರೆ, ಆ ಫಂಕ್ಷನಲ್ಲಿ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಇಬ್ಬರು ಇದ್ದರು ಫಂಕ್ಷನಲ್ಲಿ. ಅಲ್ಲಿ ಜನ ಎಲ್ಲ ಫುಲ್ಲು ಗಿಲ್ಲಿನ ಕರೆಸ್ರಿ ಅಂದ್ಬಿಟ್ಟು ಕೂಗ್ತಾ ಇದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಅವರೇ ಆಶ್ಚರ್ಯದಿಂದ ಇದೇನು ಇಷ್ಟು ಕ್ರೇಜು ಅಂತೇಳ್ಬಿಟ್ಟು, ಕರೆಸ್ತೀನಿ ಇರ್ರಿ ಗಿಲ್ಲಿನ, ಇಲ್ಲದೆ ಹೋದರೆ ನಾನು ವಾಪಸ್ ಕಳಿಸ್ತೀನಿ ಅಂತ ಹೇಳ್ತಾರೆ ತಮಾಷೆಗೆ. ಮತ್ತು ಗಿಲ್ಲಿ ಎಂಟ್ರಿ ಹೆಂಗಿತ್ತು ಅಂದರೆ ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲ, ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆನೇ ಅವನೇ. ಅಲ್ಲಿ ಎಷ್ಟು ಜನ ಸೆಲೆಬ್ರಿಟಿ ಇದ್ದರೋ ಅವ್ರಿಗೆಲ್ಲದಕ್ಕಿಂತ ಗಿಲ್ಲಿನ ನೋಡೋದಕ್ಕೆ ಜನ ತುಂಬ ಕಾಯ್ತಾಯಿದ್ರು. ಆಮೇಲೆ ಗಿಲ್ಲಿ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾನೆ. ಮೊದಲು ಯಾವ ರೀತಿ ಇದ್ದಾನೋ ಅದೇ ರೀತಿಯೇ ಇವಾಗಲೂ ಅವನೇ, ಅದೇ ರೀತಿಯೇ ಮಾತಾಡ್ತಾನೆ. ಸ್ಟೇಜ್ ಹತ್ರ ಸುಮಾರು ಜನ ಗಿಲ್ಲಿನ ಅಭಿಮಾನಿಗಳು ಮುಟ್ಟಕ್ಕೆ ಹೋಗ್ತಾರೆ, ನುಗ್ಕೊಂಡು ಹೋಗ್ತಾರೆ. ಗಿಲ್ಲಿ ಎಷ್ಟು ಚೆನ್ನಾಗಿ ಯಾರೇ ಬಂದರೂ ಅವ್ರನ್ನೆಲ್ಲ ಅಣ್ಣ ಅಂತಲೇ ಮಾತಾಡಿಸ್ತಾನೆ. ವಯಸ್ಸಲ್ಲಿ ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ, ಅವ್ರ ಅಭಿಮಾನಿಗಳಿಗೆ ಅಷ್ಟು ಪ್ರೀತಿಯಿಂದ ಅಣ್ಣ ಅಂತಲೇ ಕರೀತಾನೆ. ಆ ಸ್ಟೇಜ್ ಮೇಲೆ ಹೆಂಗಿತ್ತು ಅಂದರೆ, ಅಲ್ಲಿ ಬಂದವ್ರು ಯಾರೇ ಸುಮ್ಮನೆ ಗಿಲ್ಲಿ ಅಂದ್ರೇನು ಜನ ಯಾವ ರೀತಿ ಕಿರಿಸ್ತಾರೆ ಅಂದರೆ ಅಷ್ಟು ಕ್ರೇಜ್ ಇತ್ತು ಗಿಲ್ಲಿಗೆ. ಗಿಲ್ಲಿ ಮಾತಾಡಬೇಕಾದ್ರೆ ಮೊದಲೇ ಹೇಳ್ಬೇಕಾ, ಎಷ್ಟು ಕಾಮಿಡಿಯಿಂದ ಮಾತಾಡ್ದ ಅಂದರೆ, ಅವರು ಡಿ ಕೆ ಶಿ ಅವರು ಅವ್ರ ತಮ್ಮ ಅವರಿಬ್ಬರು ಹಿಂದೆ ಕೂತ್ಕೊಂಡು ಅವನೊಂದೊಂದು ಕಾಮಿಡಿಗೂ ಎಷ್ಟು ಚೆನ್ನಾಗಿ ನಗಿತಾ ಇದ್ರು ಅವರು. ಈ ಗಿಲ್ಲಿಗೆ ಫ್ಯಾನ್ಸ್ ಅಂತಿರೋದು ಈ ಹಳೆ ಸೀಸನಲ್ಲಿ ಬಿಗ್ ಬಾಸ್ಗೆ ಇರ್ತಾರಲ್ಲ ಆ ರೀತಿ ಅಲ್ಲ, ಇಲ್ಲಿಗಿರೋ ಡಯಟ್ ಫ್ಯಾನ್ಸು. ಇಲ್ಲಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋರು ತುಂಬ ಜನ ಇದ್ದಾರೆ. ನಾವು ಹೊರಗಡೆ ನೋಡಿದ್ದು ಊಟ ಹಾಕ್ಸಿರೋದಿರ್ಬೋದು, ಟ್ಯಾಟುಗಳು ಹಾಕ್ಸ್ಕೊಂಡಿರೋದಿರಬೇಕು, ಇಲ್ಲಿಗೋಸ್ಕರ ಅವರೇ ಹೊರಗಡೆ ಪ್ರಚಾರ ಮಾಡ್ತಾರೆ ಅಂಥ ಫ್ಯಾನ್ಸು. ಇಲ್ಲಿ ಸದ್ಯದ ಪರಿಸ್ಥಿತಿನ ಉಪಯೋಗಿಸ್ಕೊಬೇಕು. ಇವಾಗಿರೋ ಸದ್ಯದ ಕ್ರೇಜ್ ಪ್ರಕಾರ ಮುಂದೆ ಸ್ವಲ್ಪ ಕಮ್ಮಿ ಆದರೂ ಆಗ್ಬೋದು. ಗಿಲ್ಲಿ ಯಾವ ರೀತಿ ಇದ್ದಾನೆ ಅಂದರೆ ಅದು ಕಮ್ಮಿ ಆಗೋಕ್ಕೆ ಬಿಡಲ್ಲ ಅವನು. ಅದೇ ಗಿಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂದರೆ ಜನಗಳು ಮರೆಯೋಷ್ಟು ಆಗೋಗುತ್ತೆ, ಮರ್ತೋಗ್ತಾರೆ. ಇವಾಗ ನಾನು ಗಿಲ್ಲಿನ ಕೇಳ್ಕೊಳ್ಳೋದು ಏನಂದರೆ, ಜನ ಮರಿಬಾರ್ದು ಅಂದರೆ ಯಾವುದೋ ಒಂದು ರೀತಿ ಗಿಲ್ಲಿ ಕಾಣಿಸ್ತಾ ಇರಬೇಕು. ಇದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂದರೆ ಸಿನಿಮಾ. ಈ ಗಿಲ್ಲಿಗಿರೋ ಟ್ಯಾಲೆಂಟ್ ಪ್ರಕಾರ ಗಿಲ್ಲಿ ಡೈರೆಕ್ಷನ್ ಮಾಡ್ತಾನೆ, ಡೈರೆಕ್ಷನ್ಗೆ ಹೋಗ್ಬೋದು. ಯಾವುದಾದ್ರೂ ಒಂದು ಒಳ್ಳೆ ಮೂವಿ ತೆಗ್ದ ಅಂದರೆ, ಡೈರೆಕ್ಟ್ ಮಾಡ್ದ ಅಂದರೆ, ಯಾಕಂದರೆ ಸ್ಟಾರ್ಟಿಂಗ್ ದಿನ ಗಿಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಬಂದೇ ಬರ್ತಾರೆ ಜನ. ಹೀರೋಗೋಸ್ಕರ ಬಂದಿಲ್ಲ ಅಂದರೆ ಗಿಲ್ಲಿ ಡೈರೆಕ್ಷನ್ ಮಾಡಿದ್ದಾನೆ ಬಂದೇ ಬರ್ತಾರೆ. ಫಿಲಮ್ ಏನಾದರೂ ಚೆನ್ನಾಗಿತ್ತು ಅಂದರೆ ಗ್ಯಾರಂಟಿ ಪಿಕ್ಚರು ಹಿಟ್ಟಾಗತ್ತೆ. ಗಿಲ್ಲಿ ಹೀರೋನೂ ಮಾಡ್ಬೋದು. ಬರ್ತಿರೋ ಹೀರೋಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಗಿಲ್ಲಿಗೆ ಯಾವ್ಯಾವ ರೀತಿ ಬೇಕೋ ಆ ಥರ ಎಲ್ಲ ಲಕ್ಷಣಗಳು ಇದೆ ಗಿಲ್ಲಿಗೆ. ಹೀರೋಗೆ ಬೇಕಾಗಿರೋದು ಆ್ಯಕ್ಟಿಂಗ್ ಬಗ್ಗೆ ಅಂತೂ ಕೇಳೋದೇ ಬೇಡ, ಯಾಕಂದರೆ ಗಿಲ್ಲಿ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತು. ಮತ್ತು ಡ್ಯಾನ್ಸೂ ಯಾವ ರೀತಿ ಆಡ್ತಾನೆ ಅಂತ ಎಲ್ರಿಗೂ ಗೊತ್ತು. ಮತ್ತು ಡೈಲಾಗು ಯಾವ ರೀತಿ ಹೇಳ್ತಾನೆ ಅಂತ ಅದೂ ಗೊತ್ತು ಜನಗಳಿಗೆ. ಎಲ್ಲದರಲ್ಲೂ ಒಂದು ಹೆಜ್ಜೆ ಮುಂದೆನೇ ಅವನೇ. ಈಗ ಗಿಲ್ಲಿಗೆ ಟ್ಯಾಲೆಂಟು ಇದೆ, ಫ್ಯಾನ್ಸು ಇದ್ದಾರೆ. ಗಿಲ್ಲಿಗೆ ಡೈರೆಕ್ಷನ್ ಮಾಡೋದಕ್ಕೆ ತುಂಬ ಜನ ನಾನು ಮುಂದೆ ನೀನು ಮುಂದೆ ಅಂತ ಕಾಯ್ತಾ ಇದ್ದಾರೆ. ಯಾರಾದರೂ ಒಂದು ಒಳ್ಳೆ ಡೈರೆಕ್ಟರ್ ಗಿಲ್ಲಿಗೆ ಚಾನ್ಸ್ ಕೊಟ್ಟು ಫಿಲಮ್ ಮಾಡಬೇಕು ಗಿಲ್ಲಿ. ಈಗ ಸದ್ಯದ್ದು ಕ್ರೇಜ್ ಪ್ರಕಾರ ನೋಡಿದ್ರೆ ಯಾವುದಾದ್ರೂ ಒಂದೊಳ್ಳೆ ಫಿಲಮ್ ಮಾಡ್ದೆ ಅಂದರೆ ಗಿಲ್ಲಿ ಸೂಪರ್ ಹಿಟ್ ಆಗುತ್ತೆ ಫಿಲಮ್. ಗಿಲ್ಲಿ ಯಾವ ರೀತಿ ಫಿಲಮ್ ಮಾಡಬೇಕು ಅಂದರೆ ಹೀರೋಸಮ್ಮು ಇರಬೇಕು, ಕಾಮಿಡಿನೂ ಇರಬೇಕು. ಆ ರೀತಿ ಫಿಲಮ್ ಮಾಡ್ದ ಅಂದರೆ
ಏನಕ್ಕಂದರೆ ಗಿಲ್ಲಿ ಕಾಮಿಡಿ ನೋಡಿ ಪ್ರತಿಯೊಂದು ಜನನೂ ಇಷ್ಟಪಡ್ತಾ ಇರೋದು ಹೊರ್ಗಡೆ. ಅವ್ನ ಕಾಮಿಡಿ ಟೈಮ್ ಹೆಂಗಿದೆ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು. ಈ ಕಿರಾತಕ ಆಗಿರ್ಬೋದು, ಉಪಾಧ್ಯಕ್ಷ, ಅಧ್ಯಕ್ಷ, ಈ ರೀತಿ ಫಿಲಮ್ಗಳು ತೆಗಿಬೇಕು. ಒಂದು ಒಳ್ಳೆ ಸ್ಟೋರಿ ಇದ್ದು ಫಿಲಮಲ್ಲಿ ಕಾಮಿಡಿ ಜನಗಳ್ನ ನಗಿಸೋ ರೀತಿ ಇದ್ದರೆ ಫಿಲಮ್ ಪಕ್ಕಾ ಸೂಪರ್ ಹಿಟ್ ಆಗುತ್ತೆ. ಏನಕ್ಕಂದರೆ ಪ್ರತಿಯೊಬ್ಬರೂ ಗಿಲ್ಲಿ ನೋಡೋಕ್ಕಂತ ಬಂದೇ ಬರ್ತಾರೆ ಥಿಯೇಟ್ರಿಗೆ. ಅಕಸ್ಮಾತ್ ಫಿಲಮ್ನ ನೋಡೋಕ್ಕೆ ಬಂದು ಗಿಲ್ಲಿ ಇದೇನು ಚೆನ್ನಾಗಿ ಮಾಡವನೆ ಅಂತ ಪ್ರತಿಯೊಬ್ಬ ಜನಗಳಿಗೆ ಇಷ್ಟ ಆಯಿತು ಅಂದರೆ, ಫಿಲಮ್ ಇಷ್ಟ ಆದರೆ ಗ್ಯಾರಂಟಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಗಿಲ್ಲಿ ಇದೇ ರೀತಿ ಮುಂದೆ ಹೋಗ್ತಾನೆ ಇನ್ನು. ಅಂದರೆ ಇದು ಗಿಲ್ಲಿ ಆದಷ್ಟು ಬೇಗ ಮಾಡಬೇಕು. ಏನಕ್ಕಂದರೆ ಕ್ರೇಜ್ ಇದೇ ರೀತಿ ಇರಲ್ಲ. ಯಾವುದಾದ್ರೂ ಬೇರೆ ಒಂದು ರಿಯಾಲಿಟಿ ಶೋ ಬಂತು ಅಂದರೆ ಜನ ಆ ಕಡೆ ವಾಲ್ತಾರೆ. ಇದನ್ನು ಮರ್ತೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಗಿಲ್ಲಿಗೆ ಇವಾಗ ಏನು ಡಯಟ್ ಫ್ಯಾನ್ಸ್ ಇದ್ದಾರೆ, ಅವ್ರ ಮನಸ್ಸಲ್ಲಿ ಯಾರೇ ಬಂದರೂ ಯಾರೇ ಹೋದರೂ ಇರ್ತಾರೆ ಗಿಲ್ಲಿ. ಈಗ ನಾರ್ಮಲ್ ಆಡಿಯನ್ಸು ಅವ್ರು ಮರ್ತೋಗ್ತಾರೆ. ಅದು ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರಾದರೂ ಡೈರೆಕ್ಟ್ರ್ ಇದ್ದರೆ ಇಲ್ಲ ಗಿಲ್ಲಿ ಕಡೆಯವ್ರು ಯಾರಾದರೂ ಇದ್ದರೆ ಈ ವಿಡಿಯೋ ಗಿಲ್ಲಿಗೆ ತಲುಪಬೇಕು. ಆದಷ್ಟು ಬೇಗ ಯಾವುದಾದ್ರೂ ಒಂದು ಒಳ್ಳೆ ಫಿಲಮ್ ಮಾಡಲಿ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.